ಅಂದರೆ ಇವತ್ತು BJP ಮತ್ತು JDS ಇವತ್ತು ಹೃದಯಗಳು ಒಂದಾಗಿದ್ದಾವೆ, ಮನಸ್ಸುಗಳು ಒಂದಾಗಿದ್ದಾವೆ. ಇದೇ ರೀತಿ ಒಗ್ಗಟ್ಟಾಗಿ ತಾವು ಕೆಲಸ ಹೌದು, ಹಾಲು ಜೇನು ಇದ್ದಾಗೆ. ಸೊ ಅಂದರೆ ಈಗ ಸರ್ವಣ್ಣ ಅವ್ರು ಹೇಳಿದರು ಹಾಲು ಜೇನು ಅದೇ, ನಾನು ಚಿನ್ನದ ರೀತಿಯಲ್ಲೇ ಬಿಡಲಿ ಅಂತ ಹೇಳಿ. ಯಾಕೆಂದರೆ ನೋಡಿ, ನೀವು ಚಿನ್ನನ ಎಷ್ಟು ಚೂರು ಮಾಡಿದರೂ ಅದಕ್ಕೆ ಬೆಲೆ ಇರುತ್ತೆ. ಸೊ ಅದಕ್ಕೆ ಈ ಸಂಬಂಧ ಏನಿದೆ, ಈ ಮೈತ್ರಿ ಏನಿದೆ, ಹಾಲು ಜೇನು ಥರನೂ ಇರಬೇಕು, ಚಿನ್ನದ ಥರನೇ ಇರಬೇಕು, ಶ್ರೀಗಂಧದ ಥರನೂ ಇರಬೇಕು. ಶ್ರೀಗಂಧದ್ದು ಅಷ್ಟೇ, ನೀವು ಎಷ್ಟು ತುಂಡು ಮಾಡಿದರೂ ಆ ಸುವಾಸನೆ ಹೋಗೋದಿಲ್ಲ. ಸೊ ಅದರಿಂದ ಇದೆಲ್ಲ ನೀವು ಆಯಿತು, ಕಾರ್ಯಕರ್ತರ ಸಭೆ ಇದೆಲ್ಲ ಆಗ್ತಾ ಇದೆ. ಬಟ್ ಈ ಮುಂದೆ ಇನ್ನು 24 ದಿವಸ ಅಷ್ಟೇ ಇರೋದು. ನಾವು ಹೋಗ್ಬೇಕು, ಬೂತ್ ಮಟ್ಟಕ್ಕೆ ಹೋಗಿ ಕಾರ್ಯಕರ್ತರಿಗೆಲ್ಲ ಹೇಳಬೇಕಾಗುತ್ತೆ. ಕೆಲವು ಇವತ್ತು ಮುಸಲ್ಮಾನ್ ಬಂದವರಿಗೂ ಅಷ್ಟೇ 4% ಮೀಸಲಾತಿ ಕೊಟ್ಟವರು ದೇವೇಗೌಡರು. ಸೊ ಅದನ್ನು ನೆನಪು ಮಾಡ್ಕೋಬೇಕಾಗುತ್ತೆ. ಇವತ್ತು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಡೆಲ್ಲಿ ಮೆಟ್ರೋನ ಈ ದೇಶಕ್ಕೆ ಅರ್ಪಣೆ ಮಾಡಿದ್ದು ಅಂದರೆ ಅದು ನೆನೆಗುದ್ದಿಗೆ ಬಿದ್ದಿತ್ತು. ಡೆಲ್ಲಿ ಮೆಟ್ರೋನ ಅವರು ಚಾಲನೆ ಕೊಟ್ಟಿದ್ದು ದೇವೇಗೌಡರು. ಸುಮಾರು ಜನಕ್ಕೆ ಗೊತ್ತಿಲ್ಲ. ಕಾಶ್ಮೀರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು, ಬುಲೆಟ್ ಇಲ್ದಲ್ಲೇ ಎಲೆಕ್ಷನ್ ಮಾಡಿಸಿದ್ರು. ಯಾವುದೇ ಒಂದು ಬುಲೆಟ್ ಹೊಡಿದಾನೆ ಅಲ್ಲಿ 4 ಬಾರಿ ಕಾಶ್ಮೀರಕ್ಕೆ ಹೋದಂಥ ಪ್ರಪ್ರಥಮ ಪ್ರಧಾನಮಂತ್ರಿ ಅವರೇನೆ ದೇವೇಗೌಡರು. ಸೊ ಈ ಮೀಸಲಾತಿನೂ ಅಷ್ಟೇ. ಇವತ್ತು ನಿಮಗೆ ಲೋಕಸಭಾ ವಿಧಾನಸಭಾದಲ್ಲಿ 33% ಮೀಸಲಾತಿ ದೇವೇಗೌಡರು ಪ್ರಸ್ತಾವನೆ ಇಟ್ಟರು 96ರಲ್ಲಿ. ಈಗ ಸನ್ಮಾನ್ಯ ಮೋದಿಯವರು ಅದನ್ನು ಅನುಮೋದನೆ ಮಾಡಿದರು. ಸೊ ಅಂದರೆ ಇಬ್ಬರಿಗೂ ಹೋಲಿಕೆ ಇದೆ. ಸೊ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಬರೋದು ಖಂಡಿತ, ಎಲ್ಲ ಸಮೀಕ್ಷೆಗಳು ಅದೇ ಹೇಳ್ತಾ ಇದೆ. ಸೊ ಹೀಗಾಗಿ ತಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕಾಗತ್ತೆ. ಅಂದರೆ ನಾವು ಪುನಃ ಹೇಳ್ತೇನೆ, ನಾವು ಸಾಧನೆಗಳನ್ನು ಮುಂದಿಟ್ಕೋಬೇಕು. ಹಲವಾರು ಇವತ್ತು ಯಶಸ್ವಿನಿ ಯೋಜನೆ ಆಗಿರ್ಬೋದು, ಅಥವಾ ನೋಡಿ ಏನಾದರೂ 2020ನೇ ಇಸ್ವಿನಲ್ಲಿ 200 ಕೋಟಿ ಲಸಿಕೆಗಳನ್ನು ಕೊಡದೇ ಇದ್ದಿದ್ರೆ, ಭಾರತ ಸರ್ಕಾರ, ಮೋದಿಯವರ ಸರ್ಕಾರ ಅದು ಕೊಡದೇ ಇದ್ದಿದ್ರೆ ಕೋವಿಡ್ ಸಂದರ್ಭದಲ್ಲಿ, ಆ ಮಹಾಮಾರಿ ಸಂದರ್ಭದಲ್ಲಿ ಮೇಲ್ಗಡೆ ಎಷ್ಟು ಜನ ಇರ್ತಿದ್ರೋ ಗೊತ್ತಿಲ್ಲ, ಈ ಕಡೆ ಎಷ್ಟು ಜನ ಇರ್ತಿದ್ರೋ ಗೊತ್ತಿಲ್ಲ. ಸೊ ಅದು ನಿಜವಾಗ್ಲೂ ಕೋಟ್ಯಾಂತರ ಜೀವಗಳನ್ನು ಅದು ಉಳಿಸ್ತದು ಕೋವಿಡ್ ವ್ಯಾಕ್ಸಿನ್. ಇಂಥ ಹಲವಾರು ಮಹತ್ವ ನಿರ್ಧಾರ, ರಾಷ್ಟ್ರೀಯ ಹೆದ್ದಾರಿ ಆಗ್ಬೋದು, ರೈಲ್ವೆ ಆಗ್ಬೋದು, ಏರ್ಪೋರ್ಟ್ ಆಗ್ಬೋದು, ರೈತರಿಗೆ ಅವರು ಕಿಸಾನ್ ಯೋಜನೆಯಲ್ಲಿ, ಅದರಲ್ಲೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಅದು ಕೊಟ್ಟಿದ್ದಾರೆ 6,000 ರೂಪಾಯಿ. ಸೊ ಈ ಥರ ಸುಮಾರಿದೆ. ಉಜ್ವಲ್ ಯೋಜನೆ ಆಗ್ಬೋದು, ಗ್ಯಾಸ್ ಕನೆಕ್ಷನ್ ಆಗ್ಬೋದು, ನಲ್ಲಿ ಪೇಜ್ ಇದು ವಾಟರ್ ಕನೆಕ್ಷನ್, ಟ್ಯಾಪ್ ವಾಟರ್ ಕನೆಕ್ಷನ್ ಎಲ್ಲ ಸುಮಾರಾಗಿದೆ. ಸೊ ಜಲ್ ಜೀವನ್ ಮಿಷನಲ್ಲಿ. ಸೊ ಹೀಗಾಗಿ ಹಲವಾರು ಈ ಸಾಧನೆಗಳನ್ನು ಪಟ್ಟಿ ಮಾಡ್ಕೊಂಡು ನಾವು ಮತದಾರನ ಮಾಡಬೇಕಾಗುತ್ತೆ. ಸೊ ಏನಿವೆ ಇದೆಲ್ಲ ಏನಾಯಿತು, ಒಂದು ಕಾಲದಲ್ಲಿ ಮಂತ್ರ ಕೆಲಸ ಮಾಡೋದು, ನಂತರ ಯಂತ್ರ ಬಂತು, ಇವಾಗ ತಂತ್ರ ಕೆಲಸ ಮಾಡ್ತಾ ಇದೆ. ಸೊ ಅದಕ್ಕೆಲ್ಲ ನಾವು ರೆಡಿಯಾಗಿರಬೇಕು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಪ್ರತಿ ತಂತ್ರ ನಾವು ಮಾಡಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. PC ಮೋಹನ್ ಅವ್ರಿಗೂ ಕೂಡ ನಾನು ಅಭಿನಂದಿಸ್ತೇನೆ. ನಮಸ್ಕಾರ.